ಕಾಂಗ್ರೆಸ್ ಹೈಕಮಾಂಡ್? ಇಲ್ಲ. ಇವರು ನಿಜವಾಗಿಯೂ ಜನನಾಯಕರು ಅಂತೇಳಿ ಹಿಂದಿನ ಅವಧಿಯಲ್ಲೂ ಈಗಿನ ಅವಧಿಯಲ್ಲೂ ಮಾಡಿದ್ದಾರೆ. ಅದರಲ್ಲೂ ಇವತ್ತು ರಾಹುಲ್ ಗಾಂಧಿಯವರಂತೂ ಪೂರ್ಣ ಪ್ರಮಾಣದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ OBC ಪರವಾಗಿ, ದಲಿತ ಮತ್ತು ಆದಿವಾಸಿಗಳ ಪರವಾಗಿ ಹೋರಾಟ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಮೈನಾರಿಟಿ ಮುಸ್ಲಿಮ್ಸ್ ಸಹಿತ ಇಂಥ ವ್ಯಕ್ತಿ ಅವ್ರ ಮನಸ್ಸದಲ್ಲೇ ಇವತ್ತು ಇವ್ರನ್ನ ಬದಲು ಮಾಡ್ಬೇಕಂತ ಬಂದದನ. ಮತ್ತು ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದರೆ ಮುಂದುವರಿ ಸಮುದಾಯದಲ್ಲಿ ಅವ್ರ ಬಗ್ಗೆ ಅಸಮಾಧಾನ ಇರುವುದಿಲ್ಲ ಅಂತಲ್ಲ, ಅದು ತೋರಿಸ್ಕೊಳ್ಳೋ ಪ್ರಯತ್ನ ಅಂತ ಯಾರೂ ಮಾಡಿಲ್ಲ. ಈಗ ಅವ್ರು ಇಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ಬೋದಿಲ್ಲ ಅಂತೂ ನಾನು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಜಾತಿ ದೇಶದೊಳಗೆ ನಮ್ಮ ಜನ್ಮಕ್ಕಂಟಿದ ಶಾಪ, ಅದರಲ್ಲೂ ಎರಡು ಮಾತಿಲ್ಲ. ನಮ್ಮ ದೇಶ ಏನಾದರೂ ಇವತ್ತು ಬಡತನದ ಒಂದು ಅಜ್ಞಾನದ ಒಂದು ಕಪಿಮುಷ್ಟಿಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಈ ಜಾತಿ ವ್ಯವಸ್ಥೆ. ಇದನ್ನು ಯಾರೂ ಅಲ್ಲಗಳಿಗೆ ಸಾಧ್ಯ ಇಲ್ಲ. ನಾವು ಇನ್ನೊಬ್ಬರ ಅಡಿಯಲ್ಲಿ ಗುಲಾಮರಾಗಿ ಉಳಿದಿದ್ದು ಈ ಜಾತಿಗಳಿಂದ. ಯಾಕೆ ಒಡೆದು ಆಳುವಂಥ ಇಲ್ಲಿ ಬುದ್ಧಿವಂತ ಜನರ ವ್ಯವಸ್ಥೆ ಒಪ್ಪುನು ಅದನ್ನು. ಆದರೆ ಈ ಸಿದ್ದರಾಮಯ್ಯ ವಿಷಯಕ್ಕೆ ಬಂದಾಗ ಕಳೆದ 7.5 ವರ್ಷಗಳಿಂದ ಮತ್ತು ಅರಸರಿಗಿಂತ ಹೆಚ್ಚು ದಿನಗಳನ್ನು ಆಳಿದ್ರು ಇವರು. ಈ ಸಂದರ್ಭದಲ್ಲಿ ಈ ಬಾಲ್ ಎಸೆಯುವ ಅವಶ್ಯಕತೆ ಇತ್ತ, ಗುಗ್ಲಿ ಹಾಕುವ ಅವಶ್ಯಕತೆ ಇತ್ತ, ಸಿದ್ದರಾಮಯ್ಯನವರು ತಮ್ಮ ಖಾತೆಯಲ್ಲಿ ಬರ್ಕೊಳ್ಳೋದು ಅವಶ್ಯಕತೆ ಇತ್ತ ಅಂತೇಳಿ. ಇದು ಹತಾಶೆ ಪ್ರಯತ್ನನೋ ಗೆಲ್ಲುವ ಕೊನೆಯ ತಂತ್ರನೋ ಗೊತ್ತಿಲ್ಲ, ಅದನ್ನು ಸಿದ್ದರಾಮಯ್ಯರು ಹೇಳಬೇಕಾಗಿದೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡದಲ್ಲೇ ಇವ್ರ ಬಗ್ಗೆ ಪೂರ್ವಾಗ್ರಹ ಪೀಡಿತ ಅನ್ನುವಂಥ ಭಾವ ಕಡಿಮೆ. ಇನ್ನು ಲೋಕಲ್ ರಾಜಕಾರಣದಲ್ಲಿ ನಡೆಯುವಂಥದ್ದು ಮತ್ತು ಅನೇಕರು ಲಿಂಗಾಯತ ಒಕ್ಕಲಿಗ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ ನಮ್ಮಲ್ಲೇ.